ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋಣ ಖಂಡಿತವಾಗಿಯೂ ಮರಿಬೇಡಿ. ಹೋದ ವಿಡಿಯೋದಲ್ಲಿ ನಾನು ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದರೆ ಏನು, ನೇರ ಮಾರುಕಟ್ಟೆ ಅಂದರೆ ಏನು ಅಂತ ಹೇಳಿದ್ದೆ. ಸೊ ನಾನಿವತ್ತು ತಗೊಂಡಿರೋಂಥ ಟಾಪಿಕ್ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅನ್ನೋದನ್ನು ನಾನು ನಿಮಗೆ ಸಿಂಪಲ್ಲಾಗಿ ಹೇಳೋಕ್ಕೆ ಬಂದಿದ್ದೀನಿ. ಎಸ್ ಫ್ರೆಂಡ್ಸ್, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತಂದರೆ ಏನಪ್ಪ ಅಂತ ಅಂದರೆ, ಒಂದು ಕಂಪನಿಯ ಪ್ರಾಡಕ್ಟ್ ಕಸ್ಟಮರ್ ಕೈಗೆ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮಧ್ಯವರ್ತಿಗಳು ಬರಬೇಕಾಗತ್ತೆ. ಅಂದರೆ ಮಧ್ಯವರ್ತಿಗಳ ಮುಖಾಂತರ ಕಸ್ಟಮರ್ ಕೈಗೆ ತಲುಪುವಂಥ ಒಂದು ಮಾದರಿನೇ ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂದರೆ ಟ್ರೆಡಿಷನಲ್ ಮಾರ್ಕೆಟಿಂಗ್ನ ನಾವೆಲ್ಲಿ ನೋಡ್ಬೋದು ಅಂತ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಒಂದು ಸಂತೂರ್ ಸೋಪ್ ಅಂತಂದರೆ, ಸಂತೂರ್ ಸೋಪ್ ಎಲ್ಲರಿಗೂ ಗೊತ್ತಾಗುತ್ತೆ, ಹೌದಲ್ವಾ? ಕೋಲ್ಗೇಟ್ ಪೇಸ್ಟ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ನೀವು ಎಲ್ಲಿ ಬೇಕಾದರೂ ತೊಗೋಬೋದು, ಅಕ್ಕಪಕ್ಕ ಏರಿಯಾಗಳಲ್ಲೂ ತೊಗೋಬೋದು, ಮಾಲ್ಗಳಲ್ಲಿ ತೊಗೋಬೋದು, ಸಂತೆಗಳಲ್ಲಿ ತೊಗೋಬೋದು, ಪೇಟೆಯಲ್ಲಿ ತೊಗೋಬೋದು, ಮೆಡಿಕಲ್ ಶಾಪಲ್ಲಿ ತೊಗೋಬೋದು, ಎಲ್ಲ ಕಡೆಯೂ ಕೂಡ ನಿಮಗೆ ಈ ಪ್ರಾಡಕ್ಟ್ಸ್ ಸಿಗುತ್ತೆ. ಅದಕ್ಕೆ ನಾವು ಇದನ್ನು ಈ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಬರುವಂಥ ಪ್ರಾಡಕ್ಟ್ಸ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಅಂದರೆ ನೇರ ಮಾರುಕಟ್ಟೆಯಲ್ಲಿ ಬೇರೆ ಥರ ಇರುತ್ತೆ. ನೇರ ಮಾರುಕಟ್ಟೆಯಲ್ಲಿ ಒಂದು ಕಂಪನಿ ಪ್ರಾಡಕ್ಟ್ ಮಾತ್ರ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದರೆ ಮಿಡಲ್ ಮ್ಯಾನ್ಸ್ ಮುಖಾಂತರನೇ ಪ್ರಾಡಕ್ಟ್ಸ್ ಕಸ್ಟಮರ್ ಕೈಗೆ ತಲುಪಬೇಕಾಗತ್ತೆ. ಅಂದರೆ ಮ್ಯಾನುಫ್ಯಾಕ್ಚರ್ ಆದಂಥ ಒಂದು ಪ್ರಾಡಕ್ಟು ಕಸ್ಟಮರ್ ಕೈಗೆ ಸಿಗಬೇಕು ಅಂತ ಅಂದರೆ ಮಧ್ಯವರ್ತಿಗಳ ಒಂದು ಬೇಡಿಕೆ ಇಲ್ಲಿ ತುಂಬಾ ಇರುತ್ತೆ. ಅಂದರೆ ಒಂದು ಪ್ರಾಡಕ್ಟ್ನ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅದನ್ನು ನಾವು ಹಾಕ್ತಾ ಇದ್ದೀವಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡಲೇಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ರೇಡಿಯೋ ಸ್ಟೇಷನ್ಸ್ಗಳಿಗೆ ಹಾಕಬೇಕು, ಮತ್ತು ಟಿ ವಿ ಸ್ಟೇಷನ್ಸ್ಗಳಲ್ಲಿ ಬರಬೇಕು, ಅದು ಪೇಪರ್ಗಳಲ್ಲಿ ಬರಬೇಕು, ಬ್ಯಾನರ್ಸ್ಗಳನ್ನ ಓಡಿಸ್ಬೇಕು, ಮತ್ತು ಪಾಂಪ್ಲೆಟ್ಸ್ಗಳನ್ನ ರೆಡಿ ಮಾಡಬೇಕು. ಈ ರೀತಿಯಾಗಿ ಬ್ರ್ಯಾಂಡ್ ಅಂಬಾಸಡರ್ಗಳನ್ನ ನಾವು ಮೇಂಟೈನ್ ಮಾಡಿ. ಮೀನ್ಸ್ ನಾವೀಗ ಬ್ರ್ಯಾಂಡ್ ಅಂಬಾಸಡರ್ಸ್ಗಳು ಇಲ್ಲ ಅಂತ ಹೇಳಿದ್ರೆ, ಅಥವಾ ಎಲ್ಲೂ ಅದು ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡೋದಿಲ್ಲ, ಹೌದು ಅಲ್ವಾ? ಈಗ ಎಕ್ಸಾಂಪಲ್ ಇವಾಗ ನೀವು ಟಿ ವಿಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ಸೋಪ್, ಒಂದು ಡವ್, ಸಂತೂರು, ಮೆಡಿಮಿಕ್ಸ್, ಅದನ್ನೆಲ್ಲ ನಿಮಗೆ ಹೆಂಗೆ ಗೊತ್ತಾಯಿತು? ಅಡ್ವರ್ಟೈಸ್ಮೆಂಟ್ ಮಾಡಿರೋದಕ್ಕೆ ನಿಮ್ಗೆ ಇಂಥ ಪ್ರಾಡಕ್ಟ್ಸ್ಗಳು ಬಂದಿದೆ, ಇಂಥ ಪ್ರಾಡಕ್ಟ್ಸ್ಗಳನ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ನಮ್ಮ ಮೈಂಡ್ ಸೆಟ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಈ ಥರ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಮಿಡಲ್ ಮ್ಯಾನ್ಸ್ಗಳ ಮುಖಾಂತರ ಇವರಿಲ್ಲ ಅಂತ ಹೇಳಿದ್ರೆ ಅವ್ರ ಪ್ರಾಡಕ್ಟ್ಸ್ ಯಾವುದೇ ಕಾರಣಕ್ಕೂ ಮಾರ್ಕೆಟಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಮಾರ್ಕೆಟಿಗೆ ಪ್ರಾಡಕ್ಟ್ಸ್ಗಳು ಬಂದರೂ ಕೂಡ ಆ ಪ್ರಾಡಕ್ಟ್ಸ್ಗಳನ್ನ ನಾವು ತೊಗೋಬೇಕು ಅಂತ ಹೇಳಿದ್ರೆ ನಮಗೆ ಬಿಲೀವ್ ಬರಬೇಕಂತ ಅಂದರೆ, ನಮಗೆ ಅದ್ರ ಮೇಲೆ ನಂಬಿಕೆ ಬರಬೇಕು ಅಂತ ಅಂದರೆ, ಇವರು ನಮಗೆ ಗೊತ್ತಿರುವಂಥ ಸೂಪರ್ ಆಗಿರೋ ಆ್ಯಕ್ಟರ್ಸ್ಗಳನ್ನ ಮೇಂಟೈನ್ ಮಾಡಿದರೆ ಮಾತ್ರ, ಇದನ್ನು ನಮ್ಮ ಐಶ್ವರ್ಯ ರೈ ಅವರು ಯೂಸ್ ಮಾಡ್ತಾ ಇದ್ದಾರೆ, ನಮ್ಮ ಸರ್ ಯೂಸ್ ಮಾಡ್ತಾ ಇದ್ದಾರೆ, ನಮ್ಮ ದರ್ಶನ್ ಸರ್ ಯೂಸ್ ಮಾಡ್ತಿದ್ದಾರೆ, ನಮ್ಮ ಸುದೀಪ್ ಸರ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ನಾವು ಯೂಸ್ ಮಾಡೋಕ್ಕಾದರೂ ಅಡ್ವರ್ಟೈಸ್ಮೆಂಟ್ ಅವ್ರು ಕೊಟ್ಟರೆ ಮಾತ್ರ ನಾವು ಯೂಸ್ ಮಾಡೋದು. ನನಗೆ ಸಾಮಾನ್ಯವಾಗಿ ಗೊತ್ತಿರೋದು ಅಂತಂದರೆ, ಎಷ್ಟೋ ಜನ ವಿತೌಟ್ ಅಡ್ವರ್ಟೈಸ್ಮೆಂಟ್ ಇಲ್ಲದಿರುವಂಥ ಪ್ರಾಡಕ್ಟ್ಸ್ಗಳನ್ನ ಯಾರೂ ತೊಗೊಳೋದಕ್ಕೆ ಮುಂದೆ ಹೋಗೋದಿಲ್ಲ. ಆದರೆ ಸಾಮಾನ್ಯವಾಗಿ ಜನರಿಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್, ಅಡ್ವರ್ಟೈಸ್ಮೆಂಟ್ ಕೊಡುವಂಥ ಪ್ರಾಡಕ್ಟಿನ ಬೆಲೆ ಎಷ್ಟಿರುತ್ತಪ್ಪ ಅಂತ ಅಂದರೆ, ಈ ಟ್ರೆಡಿಷನಲ್ ಮಾರ್ಕೆಟಲ್ಲಿ ಪ್ರಾಡಕ್ಟ್ ಬೆಲೆ 10 ರೂಪಾಯಿ ಮಾಡಿರ್ತಾರೆ ಮ್ಯಾನುಫ್ಯಾಕ್ಚರ್ಸ್ ಅಂತಂದರೆ, ಅದು CF ಏಜೆಂಟನ್ನ ತಳ್ಕೊಂಡು ಮಿಡಲ್ ಮ್ಯಾನ್ಸಿಗೆ ಬರಬೇಕು. ಅಲ್ಲಿ ಹೋಲ್ಸೇಲರ್ ಬರ್ತಾರೆ, ರೀಟೇಲರ್ ಬರ್ತಾರೆ, ವೇಜಸ್ ಇರುತ್ತೆ, ಟ್ಯಾಕ್ಸ್ ಇರುತ್ತೆ, ಇದನ್ನೆಲ್ಲನೂ ನಮಗೆ ಹಾಕ್ಬಿಡ್ತಾರೆ ಫ್ರೆಂಡ್ಸ್. ಇದು ಹಾಕಿದ್ಮೇಲೆ ಆ ಪ್ರಾಡಕ್ಟಿಗೆ 200 ರೂಪಾಯಿ ಆಗೋಗ್ಬಿಟ್ಟಿರುತ್ತೆ. ಅದು ಪ್ರಾಡಕ್ಟ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಅಂದರೆ ನಾವು ಕಮ್ಮಿಯಾಗಿ ತೊಗೊಳ್ಳೋದು, ಆದರೆ ಕಾಸಿಗೆ ತಕ್ಕಂಗೆ ಕಜ್ಜಾಯ. ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿಲ್ಲ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ನಾನು ಹೇಳೋದೇನಪ್ಪ ಅಂದರೆ, ಟ್ರೆಡಿಷನಲ್ ಮಾರ್ಕೆಟಲ್ಲಿ ನೀವು ತೊಗೊಳ್ಳುವಂಥ ಒಂದು ಪ್ರಾಡಕ್ಟ್ ಏನಾಗಿರುತ್ತೆ ಅದರಲ್ಲಿ ಅಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಿರಲ್ಲ ಫ್ರೆಂಡ್ಸ್. ಜೊತೆಗೆ ನಿಮಗೆ ಇಲ್ಲಿ ಕ್ವಾಲಿಟಿನ ಮೇಂಟೈನ್ ಮಾಡೋದ್ರಕ್ಕಿಂತ ಕ್ವಾಂಟಿಟಿ ಕಡೆ ಜಾಸ್ತಿ ಗಮನ ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್, ನಮ್ಮ ಜನ 10 ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಹೋಗಿ ಬಾಚ್ಕೋತಾರೆ ಹೊರತು 100 ರೂಪಾಯಿಗೆ ಸಿಗ್ತಾ ಇದೆ ಅಂತಂದರೆ ಬಾಚ್ಕೋತಾರ? ಇಲ್ಲ. ಎಕ್ಸಾಂಪಲ್, ಈರುಳ್ಳಿ 100 ರೂಪಾಯಿಗೆ 3 kg ಇದೆ ಅಂದರೆ ಯಾರೂ ನೋಡಲ್ಲ. ಅದೇ 100 ರೂಪಾಯಿಗೆ ಬರೀ 1 kg ಜಾಸ್ತಿ ಮಾಡಿ 4 kg ಇದೆ ಅಂದ ತಕ್ಷಣ ನಾವೇನು ಮಾಡಿಬಿಡ್ತೀವಿ, ಓಡಿಬಿಟ್ಟು ಫಸ್ಟ್ 4 kg 100 ರೂಪಾಯಿಗೆ ಸಿಗ್ತಿದೆ ಅಂತ ಹೇಳಿ 200 ರೂಪಾಯಿ ಕೊಟ್ಟು 8 kg ತೊಗೊಳೋಕ್ಕೂ ನಾವು ರೆಡಿ ಇರ್ತೀವಿ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಜನ ನಾವೇನು ಮಾಡ್ತೀವಿ ಅಂದರೆ, ನಾನು ಇನ್ಕ್ಲೂಡಿಂಗ್ ನನ್ನನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಕ್ವಾಲಿಟಿ ಕಡೆ ಗಮನ ಕೊಡೋಲ್ಲ ನಾವು, ಇಲ್ಲಿ ಕೊಡೋದೇ ಕ್ವಾಂಟಿಟಿ ಕಡೆ ಗಮನ. ಸೊ ಹಾಗಾಗಿ ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಟ್ಕೊಂಡು ಎಷ್ಟೋ ಕಂಪ್ನಿಗಳು ನಮ್ಮನ್ನು ಯಾಮಾರಿಸ್ತಿದ್ದಾವೆ ಫ್ರೆಂಡ್ಸ್. ಅದು ಯಾವ್ಯಾವುದು ಅಂತ ಹೇಳಿ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಶೇರ್ ಮಾಡ್ತಾ ಬರ್ತೀನಿ. ನಾವು ಯೂಸ್ ಮಾಡ್ತಿರೋ ದಿನ ಬಳಕೆ ವಸ್ತುಗಳು ಎಷ್ಟು ಕೆಮಿಕಲ್ ಆಗಿದೆ, ಎಷ್ಟು ಅದು ನಿಮಗೆ ಸೇಫ್ ಆಗಿದೆ, ನಾವು ಇದನ್ನು ಬಳಸ್ತಿರೋದ್ರಿಂದ ನಮಗೆ ಯಾವ ರೀತಿಯಾಗಿ ಕಾಯಿಲೆಗಳು ಬರ್ತಾ ಇದೆ, ಇದನ್ನು ಯಾವ ರೀತಿ ತಡೆಯೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ನನ್ನ ಪ್ರಕಾರ ದಯವಿಟ್ಟು ಒಳ್ಳೆ ಕ್ವಾಲಿಟಿ, ನೀವು ಕಮ್ಮಿ ತೊಗೊಂಡ್ರೂ ಪರವಾಗಿಲ್ಲ, ಕಮ್ಮಿ ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಒಳ್ಳೆ
ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ. ಈಗಿನ ಒಂದು ಜನ್ರೇಷನ್ನ ನೋಡ್ತಾ ಇದ್ದರೆ, ಇವಾಗ ಬರ್ತಿರೋವಂಥ ಒಂದು ಡಿಸೀಸಸ್ಗಳನ್ನ ನೋಡ್ತಾ ಇದ್ದರೆ ತುಂಬಾ ಭಯ ಆಗುತ್ತೆ. ಸೊ ದಯವಿಟ್ಟು ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ. ಮಾರ್ಕೆಟಲ್ಲಿ ಎಲ್ಲ ಬರುತ್ತೆ ಅಂದ ತಕ್ಷಣ ಎಲ್ಲನೂ ಟ್ರೈ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೋಡಿ ತಿಳ್ಕೊಂಡು ದಯವಿಟ್ಟು ಯೂಸ್ ಮಾಡಿ ಅಂತ ಹೇಳ್ತಾ, ಸೊ ಇದಿಷ್ಟು ಸಿಂಪಲ್ಲಾಗಿ ನಾನು ಆಡು ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಯಾರಿಗಾದರೂ ಒಂದು ಸ್ವಲ್ಪ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ, ಮೆಸೇಜ್ನ ಮಾಡಿ ನಿಮಗೆ ಯಾವುದು ಲೈನ್ ಅರ್ಥ ಆಗಲಿಲ್ಲ, ಏನು ಅರ್ಥ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿ ಫ್ರೆಂಡ್ಸ್. ನಾನು ಖಂಡಿತವಾಗಿಯೂ ಅದಕ್ಕೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸ್ಮೈಲ್ ವಿತ್ ಸುರಭಿ ಅನಿಲ್ ಕುಮಾರ್. ಧನ್ಯವಾದಗಳು.